ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡಲಿ ಅಂತಕ್ಕಂಥ ಕೇಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಪ್ರತಿಯೊಂದು ಎಪಿಸೋಡಲ್ಲೂ ಕೊಟ್ಟ ಹಾಗೆ ಇವತ್ತು ಕೂಡ ನಿಮಗೆ ಎಕ್ಸ್ಪೆಷಲಿ ಸ್ತ್ರೀಯರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಡಿಲೇ ಆಗ್ತಿದೆ, ತಡ ಆಗ್ತಿದೆ ಅಂದರೆ 21 ದಿನ ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಿ. ಇವತ್ತಿನ ದಿನದಿಂದ ತೊಂದರೆ ಇಲ್ಲ. 21 ದಿನ 108 ಅಥವಾ 1008 ಬಾರಿ ಮಂತ್ರವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಡಿಲೇಡ್ ಇನ್ ಮ್ಯಾರೇಜ್, ಸ್ತ್ರೀಯರು ಎಕ್ಸ್ಪೆಷಲಿ ಸ್ತ್ರೀಯರು ಈ ಒಂದು ವಿಚಾರವನ್ನು, ಈ ಮಂತ್ರವನ್ನು ಪಠಣೆಯನ್ನು ಮಾಡದಿದ್ದರೆ ಸಂಕಲ್ಪ ಸಹಿತವಾಗಿ ಖಂಡಿತವಾಗಿ ಇದರ ಒಂದು ಆಶೀರ್ವಾದದ ಮೇಲೆಗೆ, ಮಂತ್ರದ ಶಕ್ತಿಯ ಮೇರೆಗೆ ಮದುವೆ ಆಗ್ತಕ್ಕಂಥದ್ದಿರುತ್ತೆ. ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕೊನೆಯವರೆಗೂ ನೋಡಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಮುಖ್ಯವಾಗಿರ್ತಕ್ಕಂಥದ್ದು ನೋಡೋಣ. ಪ್ರಥಮ ತಿಥಿ ಕೃಷ್ಣಪಕ್ಷ, ಬ್ರಹ್ಮಯೋಗ, ಬಾಳವಕರಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಶುಕ್ರ ನಕ್ಷತ್ರ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 34 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 8 ನಿಮಿಷದಿಂದ 10 ಗಂಟೆ 49 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ 2 ಗಂಟೆ 12 ನಿಮಿಷದವರೆಗೆ. ದುಷ್ಟ ಮುಹೂರ್ತ ಇರತಕ್ಕಂಥ ಭಾಗ ಬೆಳಗ್ಗೆ 8 ಗಂಟೆ 13 ನಿಮಿಷದಿಂದ 9 ಗಂಟೆ 9 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥ ಸಮಯವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 6 ಗಂಟೆ 21 ನಿಮಿಷದಿಂದ 7 ಗಂಟೆ 17 ನಿಮಿಷದವರೆಗೂ ಕೂಡ ಉತ್ತಮ ಸಮಯವಿಲ್ಲ. ಸೊ ಚಂದ್ರ ಧನುರಾಶಿಯಲ್ಲೇ ಇದ್ದಾನೆ, ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಯಾರಿಗೆ ಯಾವ ಫಲ ಲಭ್ಯತೆ ಆಗುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಸೊ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಸುಖಾಸೀನ, ಸುಖ ವೈಭೋಗ, ರಾಜ ಒಂದು ಉಪಚಾರ ಇವೆಲ್ಲವೂ ಲಭ್ಯವಾಗ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆದಾಯಕವಾಗ್ತದೆ. ಬಿಸ್ನೆಸ್ದಾರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ವಹಿವಾಟುಗಳು ನಡೆಯುತ್ತೆ. ಸಾಂಸಾರಿಕ ಸುಖ ಇವೆಲ್ಲವೂ ಲಭ್ಯತೆ ಆಗ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ತೋರಿಸೋದೆ. ಸ್ವಲ್ಪ ಶುಭದ ಕಾರ್ಯಗಳಾಗ್ತಕ್ಕಂಥದ್ದು ಈ ಒಂದು ದಿನದಲ್ಲಿ ನಡೀತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ನೋಡೋದಾದರೆ ಮೇಷರಾಶಿಯವರಿಗೆ ಒಂದು ನೆಮ್ಮದಿಯ ಕಾಲವಾಗ್ತಕ್ಕಂಥದ್ದು ಈ ದಿನ ಇದೆ. ವೃಷಭ ರಾಶಿಯವರಿಗೆ ನೋಡೋದಾದರೆ, ಸೊ ವೃಷಭ ರಾಶಿಯವರಿಗೆ ತುಂಬಾ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು ನಡೆಯುತ್ತೆ. ವಾದ ಪ್ರತಿವಾದಗಳಲ್ಲಿ ಸ್ವಲ್ಪ ಜಯ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬಟ್ ಮಾತಾಡ್ತಾ ಯಾವುದ್ಯಾವುದೋ ವಿಚಾರಗಳು ಈ ದಿನ ಬಂದುಬಿಡುತ್ತೆ ವೃಷಭ ರಾಶಿಯವರಿಗೆ. ಅನ್ನೆಸಸರಿಯಾಗಿ ಮಾತುಗಳನ್ನು ಬೆಳೆಸಬೇಡಿ, ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳು. ಬಟ್ ಕ್ರಿಯೇಟಿವಿಟಿ, ಕೆಲಸ ಈ ವಿಚಾರದಲ್ಲಿ ಸೂಪರ್ ಆಗಿರುತ್ತೆ. ನಥಿಂಗ್ ಟು ವರಿ, ಬ್ಯೂಟಿಫುಲ್. ಪ್ರಯಾಣಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಸಾಧ್ಯವಾದರೆ ದುರ್ಗಗೆ ಸ್ವಲ್ಪ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಒಳಿತು. ಮಿಥುನ ರಾಶಿಯ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವರೆಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ಕುಟುಂಬ ಸೌಖ್ಯ, ಹಣಕಾಸು ವಹಿವಾಟುಗಳು, ಹಾಗೆ ಕೇವಲ ಮಾತಿನಿಂದಲೇ ಮಂತ್ರಮುಗ್ಧರಾಗಿ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ವ್ಯಾಪಾರ ವಹಿವಾಟುಗಳು ಲಾಭದಾಯಕವಾಗ್ತದೆ. ಮಕ್ಕಳೊಟ್ಟಿಗಿನ ಬಾಂಧವ್ಯತೆ ಚೆನ್ನಾಗಿರುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯತೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಆಗುತ್ತೆ. ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯ, ಮಾತುಕತೆಗಳು, ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಚೆನ್ನಾಗಿರ್ತಕ್ಕಂಥದ್ದಿದೆ.
ಖಂಡಿತ ದುರ್ಗಾರಾಧನೆ ಇನ್ನಷ್ಟು ಶುಭದಾಯಕವಾಗಿರುತ್ತೆ. ಓಂ ಶುಂ ಶುಕ್ರಾಯ ನಮಃ. ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗೆ? ಕಟಕ ರಾಶಿಯವ್ರಿಗೆ ಈ ದಿನ ಸಾಧ್ಯವಾದಷ್ಟು ಕೂಡ ತನ್ನ ಬಗ್ಗೆ, ತನ್ನ ಸುಖದ ಬಗ್ಗೆ, ತನ್ನ ಲಾಭದ ಬಗ್ಗೆ, ತನ್ನ ಕೆಲಸದ ಬಗ್ಗೆ ಆಲೋಚಿಸ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭವಿದೆ. ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮೈಂಡ್ ಸೆಟ್ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ಒಂದೇ ಸಮನಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಈ ದಿನ ಕಟಕ ರಾಶಿಯವ್ರಿಗಿರ್ತಕ್ಕಂಥದ್ದು ಜಾಸ್ತಿ ಲಭ್ಯತೆ ಇದೆ. ಒಳ್ಳೆಯ ವಿಸ್ಡಮ್, ಒಳ್ಳೆಯವಾಗಿರ್ತಕ್ಕಂಥ ಬುದ್ಧಿಯ ತತ್ವ, ಸಮಾನತೆ ಇರತಕ್ಕಂಥ ಒಂದು ನಡೆನುಡಿ ಇರತಕ್ಕಂಥದ್ದು ಈ ದಿನ ಕಟಕ ರಾಶಿಯವರಿಗೆ ಲಭ್ಯತೆ ಇದೆ. ಶುಭವಿದೆ ಕೂಡ, ತೊಂದರೆ ಇಲ್ಲ. ಸಿಂಹರಾಶಿಯ ಫಲಾಫಲ ಹೇಗೆ? ಸಿಂಹರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನ, ಸ್ವಲ್ಪ ಎಚ್ಚರ, ವಾದಗಳಲ್ಲಿ ಪ್ರತಿವಾದಗಳಲ್ಲಿ ಅಪಜಯವಾಗ್ತಕ್ಕಂಥದ್ದು ಇರುತ್ತೆ. ಸಂಗಾತಿಗೋಸ್ಕರ ಖರ್ಚುಗಳಾಗುತ್ತೆ. ಕೆಲಸದಲ್ಲಿ ಅಶ್ರದ್ಧೆ ಬರ್ತಕ್ಕಂಥದ್ದಿದೆ. ಸ್ವಲ್ಪ ನಷ್ಟದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಉತ್ತಮತೆ ಇಲ್ಲ, ಸ್ವಲ್ಪ ಎಚ್ಚರ. ಕೆಲಸದಲ್ಲೂ ಕೂಡ ಒತ್ತಡ ಇರತಕ್ಕಂಥ ಸಮಯವಾದ್ದರಿಂದ ಸ್ವಲ್ಪ ಮುಖ್ಯ ಕಾರ್ಯಗಳಿಗೆ ಹೋಗಬೇಕಾದ್ರೆ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕಿ ಓಂ ಶುಂ ಶುಕ್ರಾಯ ನಮಃ 21 ಬಾರಿ ಮಂತ್ರವನ್ನು ಹೇಳಿ ಮುಂದೆ ಹೋಗ್ತಕ್ಕಂಥದ್ದು ಅವಶ್ಯಕ. ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಹಣಕಾಸು ವಹಿವಾಟು, ಹಾಗೆ ಮೃಷ್ಟಾನ್ನ ಭೋಜನ, ವಾಹನ ಖರೀದಿ, ಲಾಭ ಲಭ್ಯತೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭದಲ್ಲಿ ಲಾಭ ಇರ್ತಕ್ಕಂಥ ದಿನ. ಖಂಡಿತವಾಗಿ ಸಂಗಾತಿ, ಮನೆ ವಿಚಾರಗಳಲ್ಲಿ ಎಲ್ಲವೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರ್ತದೆ, ತೊಂದರೆ ಇಲ್ಲ. ತುಲಾರಾಶಿಯವರ ಫಲಾಫಲ ಹೇಗೆ? ಸೊ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ತನ್ನ ಪ್ರಯತ್ನದಿಂದ ತನ್ನ ಕೆಲಸದಲ್ಲಿ ಜಯವನ್ನು, ರಾಜಕೀಯ ವಿಚಾರದಲ್ಲಿ ಜಯವನ್ನು, ಹಾಗೆ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ನಾನು ಈ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಜಂಬದಿಂದ ಹೇಳ್ತೀರಾ. ಶುಭವಿದೆ. ಒಳ್ಳೆಯ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಖಂಡಿತ ಲಾಭದ ದಿನವಾದ್ದರಿಂದ ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸಂಗಾತಿಯೊಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳ ದರ್ಶನ, ಹಣಕಾಸಿನ ವಿಚಾರದಲ್ಲಿ ಲಾಭ, ಇದ್ದಕ್ಕಿದ್ದ ಹಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಸ್ವಲ್ಪ ಸೋಂಬೇರಿತನ ಕಂಡರೂ ಕೂಡ ನಿಮಗೆಲ್ಲ ವಿಚಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವಿದೆ, ಶುಭವಿದೆ. ಖಂಡಿತವಾಗಿ ಈ ದಿನ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಾದಂಥ ಭಾಗ್ಯೋದಯದ ಕಾಲ, ಒಳ್ಳೆಯದಾಗುತ್ತೆ. ಧನುರಾಶಿಯ ಫಲಾಫಲ ಹೇಗೆ? ಧನುರಾಶಿಯವ್ರಿಗೆ ಈ ದಿನ ನಾವು ನೋಡೋದಾದರೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನವಾಗ್ತದೆ. ಬಟ್ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಲಾಭ, ಸಂಗಾತಿಯಿಂದ ಲಾಭ, ಕೆಲಸದಿಂದ ಅದ್ಭುತವಾಗಿರ್ತಕ್ಕಂಥ ಲಾಭ, 12 ಮನಿ ಬರ್ತಕ್ಕಂಥ ಸಾಧ್ಯತೆಗಳನ್ನು ಜಾಸ್ತಿ ತೋರಿಸುತ್ತೆ. ಬಟ್ ಕೆಲಸದಲ್ಲಿ ಕಿರಿಕಿರಿಗಳನ್ನು ಮಾಡ್ತಕ್ಕಂಥದ್ದನ್ನು ಬಿಡಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರೋದ್ರಿಂದ ನೀವು ಕೂಡ ಬಿಳಿಯ ಸಕ್ಕರೆಯನ್ನು, ಬಿಳಿಯ ಸಕ್ಕರೆ, ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಜನಗಳಿಗೆ ಹಂಚಿ, ಅಥವಾ ಡೈಮಂಡ್ ಸಕ್ಕರೆ ಬರುತ್ತೆ, ಸ್ವಲ್ಪ ಜನಗಳಿಗೆ ತಿನ್ನಲಿಕ್ಕೆ ಕೊಡಿ ದಿನ. ಹಾಗೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕ. ಮಕರ ರಾಶಿಯ ಫಲಾಫಲ ಹೇಗೆ? ಮಕರ ರಾಶಿಯವರಿಗೆ ಬಿಸ್ನೆಸ್ ವಹಿವಾಟುಗಳು, ಸಂಗಾತಿಯೊಟ್ಟಿಗೆ ಉತ್ತಮ ಪ್ರೀತಿಯ ಬಾಂಧವ್ಯತೆ, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಮಾತುಕತೆಗಳು, ಅವರನ್ನು ಒರೆಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಯಾವುದೇ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವರಾಗಿರ್ಬೋದು, ಮಕರ ರಾಶಿಯವ್ರಿಗೆ ಒಂದು ರೀತಿಯ ರೊಮ್ಯಾಂಟಿಕ್ ಡೇ ಕೂಡ ಆಗುತ್ತೆ. ಖಂಡಿತವಾಗಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ, ಖಂಡಿತ ಲಾಭವಾಗಿರ್ತಕ್ಕಂಥ ದಿನವಾಗ್ತದೆ. ಆದರೆ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ, ಎಲ್ಲರ ಜೊತೆಗೂ ಬೆರೆರಿ, ಅದ್ಭುತವಾಗಿರ್ತಕ್ಕಂಥ ಲಾಭ ಬರುತ್ತೆ. ಕುಂಭರಾಶಿಯ ಫಲಾಫಲ, ನಿಮ್ಮ ಕೆಲಸ ತುಂಬ ಕ್ರಿಯೇಟಿವ್ ಆಗಿ ಕೂಡಿರುತ್ತೆ, ಲಾಭವನ್ನು ತರುತ್ತೆ. ಯಾರು ಈ ಕೆಲಸವನ್ನು ಮಾಡಿದ್ದು ಅಂತಕ್ಕಂಥ ಕ್ವಶನ್ ಕೇಳ್ತಕ್ಕಂಥಿರುತ್ತೆ. ಉತ್ತಮ ಬಾಂಧವ್ಯ, ಯಾರಪ್ಪ ಈ ವ್ಯಕ್ತಿ ಅಂತಕ್ಕಂಥ ಮಾತುಕತೆಗಳು ಕೇಳಿ ಬರ್ತಕ್ಕಂಥಿರುತ್ತದೆ. ಸುಲಭವಾಗಿ ಜ್ಞಾನವನ್ನು ಉಪಯೋಗಿಸಿ ಭಾಳ ಬುದ್ಧಿಶಕ್ತಿಯಿಂದ ಕೆಲಸವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬಟ್ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುತ್ತೆ, ಅದನ್ನು ಹೊರತುಪಡಿಸಿದ್ರೆ ಅದ್ಭುತವಾಗಿರ್ತಕ್ಕಂಥ ದಿನ ಕುಂಭರಾಶಿಯವರಿಗೆ. ಸೊ ಮೀನರಾಶಿಯವರ ಫಲಾಫಲ ಹೇಗೆ? ಮೀನರಾಶಿಯವರು ನೋಡಿ,
ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜು, ಸ್ಪೋರ್ಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇದ್ದರೂ ಕೂಡ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಕೇವಲ ಬುದ್ಧಿಶಕ್ತಿಯನ್ನು ನಂಬಿ ಮಾಡ್ತಕ್ಕಂಥ ಕಾರ್ಯಗಳು ಯಶಸ್ಸನ್ನು ಕೊಟ್ಟೇ ಕೊಡ್ತದೆ. ಬಂಡವಾಳವಿಲ್ಲದ ಕೆಲಸ ಮ್ಯಾಕ್ಸಿಮಮ್ ಗುಡ್. ಆ್ಯಕ್ಟಿಂಗಲ್ಲಿ ಆ್ಯಕ್ಟ್ರೆಸ್ಗಳಿಗೆ, ಮೀನರಾಶಿ ಆ್ಯಕ್ಟ್ರೆಸ್ ಇದ್ದರೆ ವೆರಿ ಗುಡ್. ಒಳ್ಳೆಯ ಒಂದು ಆ್ಯಕ್ಟಿಂಗಲ್ಲಿ ಪ್ರಶಸ್ತಿ ಸಿಗುತ್ತೆ, ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು ಇರ್ತದೆ. ಒಂದು ಒಳ್ಳೆಯ ಸ್ಟ್ರಾಟಜಿಯಿಂದ ಒಂದು ಆ್ಯಕ್ಟಿವ್ ಕೂಡ ಚೆನ್ನಾಗಿ ಬರ್ತಕ್ಕಂಥದ್ದು ಇರ್ತದೆ. ಇನ್ನು ಬೇರೆ ವಿಚಾರಗಳು ಅಷ್ಟು ಉತ್ತಮತೆ ಇರಲ್ಲ, ಬಟ್ ರಾಜಕೀಯವಾಗಿರ್ತಕ್ಕಂಥ ಆಲೋಚನೆಗಳು, ವಿಚಾರಗಳು ಜಾಸ್ತಿ ಬರುತ್ತಿದ್ದೇನೆ. ಇದನ್ನು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಮೀನರಾಶಿಯವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು. ಎಕ್ಸ್ಪೆಷಲಿ ಈ ಸ್ತ್ರೀಯರು ಅಂದರೆ ಕನ್ಯೆಯರು ಮದುವೆ ಆಗ್ತಾ ಇಲ್ಲ ಗುರುಗಳೇ, ಎಲ್ಲ ದೋಷಗಳು ನಿವಾರಣೆಯನ್ನು ಮಾಡಿಕೊಂಡ್ರೂ ಕೂಡ ನನ್ನ ಮದುವೆಗೆ ಅಡೆತಡೆಗಳೇ ಜಾಸ್ತಿ ಬರ್ತದೆ. ನೋಡಿ, 21 ದಿನ 108 ಅಥವಾ 1008 ಬಾರಿ ಸಂಕಲ್ಪ ಸಹಿತವಾಗಿ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ. ಓಂ ರೀಂ ಕುಮಾರಯೇ ನಮಃ ಸ್ವಾಹ, ನಮಃ ಸ್ವಾಹ. ಓಂ ರೀಂ ಕುಮಾರಯೇ ನಮಃ ಸ್ವಾಹ. ಈ ಮಂತ್ರವನ್ನು 108 ಅಥವಾ 1008 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಕನ್ಯೆಯರ ಒಂದು ಮದುವೆ ವಿಚಾರದಲ್ಲಿ ಅಡೆತಡೆಗಳು ದೂರವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.